ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಕೆಇಎ ಎಒ ಮತ್ತು ಡಬಲ್ ನೇಮಕಾತಿಯಲ್ಲಿ ತನ್ನದೇ ಆದ ನಿಯಮಗಳನ್ನು ಮಾಡ್ಕೊಂಡಿದ್ದಾರಾ? ಸರ್ಕಾರದ ಆದೇಶಗಳಿಗೆ ಏನು ಕಿಮ್ಮತ್ತಿಲ್ಲ ಏನು? ICAR ಮತ್ತು UGC ಎರಡೂ ಒಂದೇನಾ? ಮತ್ತು ಈ ರೈಟೆಕ್ಕು BE ಬಯೋಟೆಕ್ ಇವ್ರು ಎಲ್ಲಿಂದ ಬಂದರು? ಇದೆಲ್ಲನೂ ನೀಟಾಗಿ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಸ್ವಲ್ಪ ದೊಡ್ಡದಾಗೈತಿ. ಇದನ್ನು 1.5x ಸ್ಪೀಡ್ನಾಗ ಇಟ್ಟು ನೋಡ್ರಿ, ಆದರೆ ಎಲ್ಲರೂ ಪೂರ್ತಿಯಾಗಿ ನೋಡ್ರಿ. ಓಕೆ, ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ, ಈಗಾಗಲೇ KEAದು ಅಗ್ರಿಕಲ್ಚರ್ ಆಫೀಸರ್ ಆ್ಯಂಡ್ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ದು ರಿಕ್ರೂಟ್ಮೆಂಟ್ ರಿಗಾರ್ಡಿಂಗ್ ರಾಜ್ಯಾದ್ಯಂತ ಇಷ್ಟೆಲ್ಲ ಪ್ರೊಟೆಸ್ಟ್ಸ್ ನಡೀತಿದ್ದಾವೆ. ಆ್ಯಂಡ್ ಎಕ್ಸಾಮ್ನು ಸಾಕಷ್ಟು ಸಲ ಪೋಸ್ಟ್ಪೋನ್ ಆಯಿತು, ಮತ್ತು ಎಲ್ಲ ಭಾಳ ಲೀಗಲ್ ಇಶ್ಯೂಸ್ ಅದು, ಒಳ ಮೀಸಲಾತಿ ಇವೆಲ್ಲ ಆಗಿದ್ದಾವೆ. ಸೊ ಈ ವಿಡಿಯೋ ಉದ್ದೇಶ ಏನಂದರೆ, KPSC AO ನೋಟಿಫಿಕೇಷನ್ ಮಾಡಿದ್ರಿಂದ ಹಿಡಿದು ಇಲ್ಲಿವರೆಗೂ ಏನೇನು ಪ್ರಾಬ್ಲಮ್ಸ್ ಆಗಿದೆ, ಎಲ್ಲೆಲ್ಲಿ ರೂಲ್ಸ್ ತಪ್ಪಿದ್ದಾರೆ, ಮತ್ತು ಮುಂದೆ ಆಪ್ಷನ್ಸ್ ಏನಿದ್ದಾವೆ ಇವೆಲ್ಲನೂ ತಿಳಿಸ್ಕೊಡೋ ಸಲುವಾಗಿ ಇದೊಂದು ವಿಡಿಯೋ ಮಾಡಿರೋದು. ಈಗ ಇಶ್ಯೂ ಏನಂದರೆ, ಫಸ್ಟು KPSC ಅವರು 20/9/2024 ಒಂದು ನೋಟಿಫಿಕೇಷನ್ ಮಾಡಿತು. ಏನಂತ? ಅಗ್ರಿಕಲ್ಚರ್ ಆಫೀಸರ್ ಮತ್ತು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ದು ರಿಕ್ರೂಟ್ಮೆಂಟ್ ಮಾಡ್ತೀವಿ ಅಂತ ಹೇಳಿ ಕರೀತು. ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕನೂ ಕೊಟ್ಟಿತ್ತು ಆ್ಯಂಡ್ ಕೊನೆಯ ದಿನಾಂಕನೂ ಕೊಟ್ಟಿತ್ತು. ಆಮೇಲೆ ಒಳ ಮೀಸಲಾತಿ ಇಶ್ಯೂ ಆಗಿದ್ದರಿಂದ ಅದನ್ನು ಹಿಂಪಡೆದರು. ಇದರಲ್ಲಿ 85% ಏನಿದೆ ಅವರಿಗೆ BSc ಕೃಷಿ ಮತ್ತು ಕೃಷಿ ಆನರ್ಸ್, ಮತ್ತು ಇನ್ನೂ 15% ಆ್ಯಕ್ಚುಲಿ ಪ್ರಾಬ್ಲಮ್ ಆಗಿರೋದು ಇಲ್ಲಿ. ಈ 15%ನಲ್ಲಿ ಇಲ್ಲಿ BTech ಆಹಾರ ವಿಜ್ಞಾನ ತಂತ್ರಜ್ಞಾನ, BTech ಆಹಾರ ತಂತ್ರಜ್ಞಾನ, ಕೃಷಿ ಮಾರುಕಟ್ಟೆ ಇವರೆಲ್ಲರನ್ನು ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಓಕೆ, ಆಮೇಲೆ ಏನು ಮಾಡಿದರು, 19/11/2025ಗೆ ಅಂದರೆ ಹೋದ ವರ್ಷ ಎಕ್ಸಾಮ್ ಇನ್ನೇನು ಸ್ವಲ್ಪ ದಿವಸ ಇದ್ದಾಗಲೇ ಏನು ಮಾಡಿದರು, ಇದನ್ನು ಉಳಿಕೆ ಮೂಲ ವೃಂದ ಇದನ್ನೆಲ್ಲ ಮಾಡಿಕೊಂಡು ಇದನ್ನು ಏನು ಅಧಿಸೂಚನೆ ಏನಿದೆಯಲ್ಲ ಇದನ್ನು ರದ್ದುಪಡಿಸಲಾಗಿದೆ ಅಂತ ಇದನ್ನು ಮಾಡಿದರು. ಓಕೆ, ಇದರ ನೆಕ್ಸ್ಟ್ ಏನಾಯಿತು, KPSC KEAಗೆ ಇದನ್ನು ಟ್ರಾನ್ಸ್ಫರ್ ಮಾಡಿದರು. ಈಗ ಅಗ್ರಿಕಲ್ಚರ್ ಆಫೀಸರು, ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಜಾಬ್ಸನ್ನ ಕಂಡಕ್ಟ್ ಮಾಡೋದು KEA. ಸೊ KEAನು ಸಹ ಇದೇ April 18 ಒಂದು ನೋಟಿಫಿಕೇಷನ್ ಮಾಡಿತು. ಓಕೆ, ನಾವು ಹಿಂಗೆ ರಿಕ್ರೂಟ್ಮೆಂಟ್ ಮಾಡ್ಕೋತೀವಿ, ಅರ್ಜಿ ಹಾಕ್ರಿ ಅಂತ ಹೇಳಿ. ಇದರಲ್ಲಿನೂ 85% BSc ಕೃಷಿ ಅಥವಾ ಆನರ್ಸ್ ಇದೆ, ಆ್ಯಂಡ್ ಮಿಕ್ಕಿದ್ದು 15% ಮುಂದೆ ಇದೆ BTech ಆಹಾರ ತಂತ್ರಜ್ಞಾನ. ಇವೇನಿದೆ ನಾರ್ಮಲಾಗಿ C&R ರೂಲ್ಸ್ ಪ್ರಕಾರ ಏನಿದೆ ಅದನ್ನು ಕೊಟ್ಟಿದ್ದಾರೆ. ಓಕೆ, ಇಲ್ಲಿವರೆಗೂ ಏನೂ ಇಶ್ಯೂ ಆಗಿಲ್ಲ. ಆಮೇಲೆ ಏನಾಯಿತು, ಉಳಿಕೆ ಮೂಲ ವೃಂದದ್ದು ಅದು ಕೋರ್ಟ್ ಜಡ್ಜ್ಮೆಂಟ್ ಬಂದಿದ್ದರಿಂದ ಅವ್ರನ್ನೂ ಮತ್ತು ಅದು ಎಡಪಂಥಿ ಬಲಪಂಥಿ ಇವೆಲ್ಲ ಇದ್ದಿದ್ದು STಯಲ್ಲಿ ಅದನ್ನ ಇನ್ಕ್ಲೂಡ್ ಮಾಡ್ಕೊಂಡು ಇನ್ನೊಮ್ಮೆ ಮಾಡಬೇಕಂತ ಹೇಳಿ May 4 ಮತ್ತೆ ಇದನ್ನು ಹಿಂಪಡೆಯಲಾಗಿದೆ, ಅಧಿಸೂಚನೆಯನ್ನು ಹಿಂಪಡೆಯಲಾಗಿದೆ, ಮತ್ತು ಮುಂದಿನ ಏನಿದೆ ಅದನ್ನು ಅಧಿಸೂಚನೆಯನ್ನು ಪ್ರಕಟಿಸಲಾಗುವುದು ಅಂತ ಮಾಡಿದರು. ಇದರ ನೆಕ್ಸ್ಟ್ ಏನಾಯಿತು, May 30ಕ್ಕೆ ಮತ್ತೆ ಅಧಿಸೂಚನೆ ಮಾಡಿದರು. ಈಗ ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ, ಇನ್ನೊಮ್ಮೆ ಎಲ್ಲರೂ ಅವನ್ನೆಲ್ಲನೂ ಅಪ್ಲೈ ಮಾಡಿರಿ ಅಂತ ಹೇಳಿದರು. ಇದರಲ್ಲಿನೂ ಏನು ಈ 15% ಏನು ಎಲಿಜಿಬಿಲಿಟಿ ಏನು ಕೋರ್ಸಸ್ ಇದ್ದಾವೆ ಇಲ್ಲೂ ಏನೂ ಚೇಂಜಸ್ ಆಗಿಲ್ಲ, ಮತ್ತು 85% BSc ಕೃಷಿ ಮತ್ತು ಆನರ್ಸ್ ಅದು ಹಾಗೆ ಇರೋದು. ಆಮೇಲೆ ಮಾಡಿರೋದೇನು, ಎಸ್ ಇಲ್ಲಿ ಕ್ಲಿಯರ್ ಆಗಿದೆ, ಬೇಕಾದ್ರೆ ನೀವು ಎಲ್ಲ ವಿಡಿಯೋದಲ್ಲಿ ಎಲ್ಲ ಪಾಸ್ ಮಾಡಿ ಕ್ಲಿಯರಾಗಿ ನೋಡ್ಕೋಬೋದು. ಓಕೆ, ಇದಕ್ಕೆ ಆನ್ಲೈನ್ ಅರ್ಜಿ ಹಾಕೋಕ್ಕೆ 30ನೇ ತಾರೀಕು ಇತ್ತು. ಅದಕ್ಕೆ ಕೊನೆಯ ದಿನಾಂಕ 20ನೇ ತಾರೀಕಿಗೆ ಇತ್ತು, 20 ಜೂನು ಇತ್ತು. ಇದಕ್ಕೆ ಶುಲ್ಕ ಪಾವತಿಸಲು ಇದಕ್ಕೆ 22 ಜೂನಿಗೆ ಕೊಟ್ಟಿದ್ದರು. ಓಕೆ, ಇದು ನೋಟಿಫಿಕೇಷನಲ್ಲಿ ಇದ್ದಿರೋದು. ಆಮೇಲೆ ಏನು ಮಾಡಿದರು, ಜೂನ್ 1ನೇ ತಾರೀಕು ಈ ರೈಟೆಕ್ UGC ಅಪ್ರೂವ್ಡ್ ಏನು ಕಾಲೇಜ್ ಇದೆ ಅವ್ರದ್ದು ಪದವಿ ಪಡೆದಂಥ ವಿದ್ಯಾರ್ಥಿಗಳನ್ನು ಸಹ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ ಅಂತ ಒಂದು ನೋಟಿಫಿಕೇಷನ್ನ ಬಿಡ್ತು. ಇದರ ನೆಕ್ಸ್ಟ್ ಮತ್ತೆ 20 ಜೂನಿಗೆ BE ಬಯೋಟೆಕ್ನಾಲಜಿ ಪದವಿ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು ಅಂಥೇಳಿ ಇದನ್ನು 25 ಜೂನ್ವರೆಗೂ ಎಕ್ಸ್ಟೆಂಡ್ ಮಾಡಿದರು. ಆಯಿತು, ಇದಾದಮೇಲೆ ಮತ್ತೆ ಕನ್ನಡ ಎಕ್ಸಾಮ್ಸ್ ಅದ ಕಂಡಕ್ಟ್ ಮಾಡಿದರು. ಯಾವಾಗ 19ಗೆ ಕನ್ನಡ ಎಕ್ಸಾಮನ್ನು ಕಂಡಕ್ಟ್ ಮಾಡಿದರು. ಆಮೇಲೆ ಫೈನಲ್ ಡೇಟ್ಸು ಸಹ ರಿಲೀಸ್ ಮಾಡಿದರು. 30th ಮೇಗೆ 8ನೇ ತಾರೀಕು ಕಲ್ಯಾಣ ಕರ್ನಾಟಕದವರಿಗೆ, ಮತ್ತು 9 ಆಗಸ್ಟಿಗೆ ಉಳಿಕೆ ಮೂಲ ವೃಂದದವರಿಗೆ ಎಕ್ಸಾಮ್ ಇರುತ್ತೆ ಅಂತ ಮಾಡಿದರು. ಈಗ ನಾನು ನಿಮ್ಗೆ ಏನು ಎಕ್ಸ್ಪ್ಲೇನ್ ಮಾಡಕ್ಕೆ ಹೊಂಟಿದ್ದೀನಿ ಅಂತ, ಇದು ಆ್ಯಕ್ಚುಲಿ ಇದಾಗಿರೋದು ಟೈಮ್ ಲೈನ್, ಹಿಂದಿಂದ ಇಲ್ಲಿವರೆಗೂ ಏನಾಗಿದೆ ಆ ಟೈಮ್ ಲೈನ್. ಇಲ್ಲಿ ಆಗಿರೋದೇನೆಂದರೆ, ಕರ್ನಾಟಕದಲ್ಲಿ ಏನೇ ಒಂದು ರಿಕ್ರೂಟ್ಮೆಂಟ್ ಮಾಡಬೇಕಂದ್ರೂ ಅದು C&R ರೂಲ್ಸ್ ಪ್ರಕಾರ ಇರುತ್ತೆ. C&R ರೂಲ್ಸ್ ಅಂದರೆ ಕ್ಯಾಡರ್ ಆ್ಯಂಡ್ ರಿಕ್ರೂಟ್ಮೆಂಟ್ ರೂಲ್ಸ್. ಇದನ್ನು 2022 ಮಾಡಿದರು. ಯಾರಿಗೆ? ಕರ್ನಾಟಕ ಅಗ್ರಿಕಲ್ಚರ್ ಸರ್ವಿಸಸ್ ಅವರಿಗೆ ಕ್ಯಾಡರ್ ಆ್ಯಂಡ್ ರಿಕ್ರೂಟ್ಮೆಂಟ್ ಅಮೆಂಡ್ಮೆಂಟ್ ರೂಲ್ಸ್ 2022. ಇದರಲ್ಲಿ ಅವರು ಕ್ಲಿಯರಾಗಿ ಏನು ಮೆನ್ಷನ್ ಮಾಡಿದ್ದಾರೆ, ಈ ಮಸ್ಟ್ ಬಿ ಎ ಹೋಲ್ಡರ್ ಆಫ್ BSc ಅಗ್ರಿಕಲ್ಚರ್, BSc ಆನರ್ಸ್ ಇರಬೇಕು, BTech ಫುಡ್ ಸೈನ್ಸ್, ಫುಡ್ ಟೆಕ್ನಾಲಜಿ, ಮಾರ್ಕೆಟಿಂಗು ಇದನ್ನು ಮೆನ್ಷನ್ ಮಾಡಿದ್ದಾರೆ. ಮತ್ತು ಇಲ್ಲೇ ಇರೋದು ಮೇನ್, ದೇ ಮಸ್ಟ್ ಬಿ ಹೋಲ್ಡರ್ ಆಫ್ ಡಿಗ್ರಿ ಇನ್ ಅಕ್ರೆಡಿಟೆಡ್ ICAR ಅಂದರೆ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅವ್ರದ್ದು ಅಕ್ರೆಡಿಟೆಡ್ ಇನ್ಸ್ಟಿಟ್ಯೂಷನ್ ಅಂತಲೇ ತೊಗೊಂಡಿರಬೇಕು ಡಿಗ್ರಿ. ಅಲ್ಲಿ ಆ್ಯಕ್ಚುಲಿ ಅಸಿಸ್ಟೆಂಟ್ ಡೈರೆಕ್ಟರ್ದಿತ್ತು, ಇಲ್ಲಿ ಅಸಿಸ್ಟೆಂಟ್ ಅಗ್ರಿಕಲ್ಚರಲ್ ಆಫೀಸರ್ದು ಕ್ಲಿಯರ್ ಆಗಿದೆ. ಇನ್ನು ಬೇಕಾದ್ರೆ ಪಾಸ್ ಮಾಡಿ ಎಲ್ಲರೂ ನೋಡ್ಬೋದು. ಇದು ಫಸ್ಟ್ ಥಿಂಗ್. ಆಮೇಲೆ ನೆಕ್ಸ್ಟ್ ಏನಾಯಿತು, ಇದು
ಇವರು 1ನೇ ತಾರೀಕು ಹಾಗೆಲ್ಲ ರೈಟೆಕ್ದವ್ರು ಇನ್ಕ್ಲೂಡ್ ಮಾಡ್ಕೊಂಡ್ರು, 20th ಬಯೋಟೆಕ್ನವ್ರು ಇನ್ಕ್ಲೂಡ್ ಮಾಡ್ಕೊಂಡ್ರು. ಇದು ಕಾನೂನು ಬಾಹಿರ, ಇದು ಅಲ್ಲ ಅಂತ ಅಂದ್ಕೊಂಡು ಪ್ರೊಟೆಸ್ಟರ್ಸ್ ಅಂದರೆ ಅಗ್ರಿಕಲ್ಚರ್ ಸ್ಟೂಡೆಂಟ್ಸ್ ಹೋಗಿ ಫಸ್ಟು ಕರ್ನಾಟಕ ಸ್ಟೇಟ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ನಲ್ಲಿ ಕೇಸ್ ಹಾಕಿದರು. ಹೌದಾ? ಯಾರು ನೇಮ್ ಆಫ್ ದಿ ಅಪ್ಲಿಕೆಂಟ್ ಯಾರು? ಶ್ರೀ ಕೆ ಸುಂದರೇಶ್ ಅವರು, ಅವ್ರದ್ದು ಅಡ್ವೊಕೇಟು ಮೊಹಮ್ಮದ್ ಶಾಮಿಲ್. ಇವರು ಹೋಗಿ ಯಾವಾಗ ಹಾಕಿದ್ರು ಕೇಸು? ಜುಲೈ 6ನೇ ತಾರೀಕಿಗೆ ಕೇಸ್ ಮಾಡಿದರು. ಇದು ಲಾಸ್ಟ್ ಹಿಯರಿಂಗ್ ಡೇಟು 7th ಜುಲೈಗೆ ಇತ್ತು. ಇದನ್ನು ಬೇಕಾದರೆ ಇಲ್ಲಿ ಕೇಸ್ ನಂಬರ್ ಎಲ್ಲ ಇದೆ, ಅಪ್ಲಿಕೇಶನ್ ನಂಬರ್ ಎಲ್ಲ ಇದೆ. ನೀವು ಬೇಕಾದ್ರೆ ಕರ್ನಾಟಕ ಸ್ಟೇಟ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ವೆಬ್ಸೈಟ್ನಲ್ಲಿ ಹೋಗಿ ಅದನ್ನೆಲ್ಲ ನೋಡ್ಕೋಬೋದು. ಇದ್ರದ್ದು ಏನಾಯಿತು, ಕೋರ್ಟ್ ಡೈರೆಕ್ಷನ್ ಏನು ಕೊಟ್ಟಿದ್ದಾರೆ ಇದನ್ನು ಸಹ ನೀವು ಪಾಸ್ ಮಾಡಿ ಪೂರ್ತಿ ಓದ್ಕೊರಿ. ನಾವು ಜಸ್ಟ್ ಒಂದು ಮೇಲೆ ಅದರದ್ದು ಸಮರಿ ಹೇಳ್ತೀನಿ ನಿಮಗೆ. ಇಲ್ಲಿ ಕರ್ನಾಟಕ ಸ್ಟೇಟ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಒಂದು ನ್ಯೂಟ್ರಲ್ ಸ್ಟ್ಯಾಂಡ್ನ ತೊಗೊಂತು. ಅಂದರೆ ಎಕ್ಸಾಮ್ ಪೋಸ್ಟ್ಪೋನ್ ಮಾಡಿ ಅಂತಲೂ ಹೇಳಿಲ್ಲ, ಕ್ಯಾನ್ಸಲ್ ಮಾಡಿ ಅಂತ ಹೇಳಿಲ್ಲ, ಏನು ಹೇಳಿಲ್ಲ. ಓಕೆ, ಇದರದ್ದು ನೆಕ್ಸ್ಟ್ ಡೇಟ್ ಆಫ್ ಹಿಯರಿಂಗ್ ಯಾವುದಿದೆ ಅಂದರೆ ಇದೇ 6ನೇ ತಾರೀಕು, ನಾಡಿದ್ದು ಆಗಸ್ಟ್ 6ನೇ ತಾರೀಕಿಗೆ ಇರುತ್ತೆ. ಇದ್ರ ನೆಕ್ಸ್ಟ್ ಏನು ಮಾಡಿದ್ರು ಇವರು, ಕರ್ನಾಟಕ ಸ್ಟೇಟ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ದು ಏನು ಜಜ್ಮೆಂಟ್ ಇದೆಯಲ್ಲ ಅದನ್ನು ತೊಗೊಂಡು ರಿಟ್ ಪಿಟಿಷನ್ನ ಹಾಕಿದರು. ಯಾರಿಗೆ? ಹೈಕೋರ್ಟ್ ಹತ್ರ ಅವರು. ಇದನ್ನು ಸಹ ನೀವು ಪಾಸ್ ಮಾಡಿ ನೀಟಾಗಿ ಓದ್ಕೋಬೋದು. ನಾನು ಇದರದ್ದು ಸಮರಿ ಹೇಳ್ತೀನಿ ನಿಮಗೆ. ಸಮರಿ ಏನಾಯ್ತಂದರೆ, ಅದು ಅಡ್ಮಿಟ್ ಮಾಡ್ಕೊಡಿಲ್ಲ ಹೈಕೋರ್ಟ್ ಈ ಕೇಸನ್ನು. ಓಕೆ, ಕೇಸನ್ನು ರಿಜೆಕ್ಟ್ ಆಯ್ತಿದ್ದು. ಇದಾಗಿದ್ದರಿಂದ ಎಲ್ಲರೂ ಸ್ಟೇಟ್ ವೈಡ್ ಪ್ರೊಟೆಸ್ಟನ್ನು ಸ್ಟಾರ್ಟ್ ಮಾಡಿದ್ರು. ಅವಾಗ 13th ಜುಲೈದಿಂದ ಇಲ್ಲ ಅದಕ್ಕಿಂತ ಮುಂಚೆ ಅಂತಲೂ ಸ್ಟಾರ್ಟ್ ಮಾಡಿದರು. ಎಲ್ಲ ನ್ಯೂಸ್ ಪೇಪರ್ಸ್ನಲ್ಲಿನೂ ಬಂದು ಎಲ್ಲ ಕಡೆನೂ ಇದು ಇಶ್ಯೂ ದೊಡ್ಡದಾಯಿತು. ಎಲ್ಲರೂ ಕರ್ನಾಟಕ ಯಾವುದಿದು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಧಾರವಾಡ ಆಗಲಿ, JKVK ಆಯಿತು, ಶಿವಮೊಗ್ಗ, ಬಿಜಾಪುರ ಎಲ್ಲ ಕಡೆನೂ ಪ್ರೊಟೆಸ್ಟ್ ಮಾಡಿದರು. ಏನು ಪ್ರೊಟೆಸ್ಟ್ ಮಾಡಿ ಹೋಗಿ KEA ಅಗ್ರಿಕಲ್ಚರ್ ಸೆಕ್ರೆಟರಿನೂ ಮೀಟ್ ಆದರು. ಅಲ್ಲಿನೂ ಕನ್ವರ್ಸೇಷನ್ ಕರೆಕ್ಟಾಗಿ ಆಗಲಿಲ್ಲ. ಎಲ್ಲ ಆಗ್ಲಾರ ಕಾರಣ ಇವತ್ತು ಹೋಗಿ DK ಶಿವಕುಮಾರ್ ಸರ್ಗೆ ಮೀಟ್ ಆದರು, ನಮ್ಮ ಆನರಬಲ್ ಚೀಫ್ ಮಿನಿಸ್ಟರ್. ಅವ್ರಿಗೆ ಮೀಟ್ ಆದಾಗ ಅವರು ವಿಡಿಯೋನೆಲ್ಲರೂ ನೋಡಿರ್ತೀರಿ ನೀವು. ಅದರಲ್ಲಿ ಈ ಥರ ಹೇಳಿದರು. ಏನಂತ ಒಂದು ಕ್ರಿಸ್ಪಾಗಿ ಹೇಳಬೇಕಂದ್ರೆ, ಐ ಹ್ಯಾವ್ ಲಿಸನ್ ಟು ದ ಸ್ಟೂಡೆಂಟ್ಸ್ lamentations and their words of anxiety about the future. Instructions have been given to the concerned senior officials to resolve this issue legally and positively as soon as possible without jeopardizing the employment opportunities for agricultural holders. ಇದನ್ನು ಹೇಳಿದರು. ಅಂದರೆ ಈಗ ಇದನ್ನು ನಾನು ತೊಗೊಂಡಿದ್ದೀನಿ, ನಾನು ಇದರಲ್ಲಿ ಅದನ್ನು ಡಿಸೈಡ್ ಮಾಡಿ ಏನು ಕರ್ನಾಟಕ CM DK ಶಿವಕುಮಾರ್ ಸರ್ಗೆ ಇದನ್ನು ಮನವಿಯನ್ನು ಸಲ್ಲಿಸ್ತಾರೆ. ಅವರು ಆಯಿತು ಮಾಡೋಣ ಅಂತ ಹೇಳಿ ಕಳಿಸ್ತಾರೆ. ಈಗ ಆಗಿರೋದು ಏನಂತಂದರೆ, ಸುಪ್ರೀಂ ಕೋರ್ಟಿಂದು ಬೇರೆ ಬೇರೆ ಕೇಸಸ್ನಲ್ಲಿ ಅವ್ರದ್ದು ಜಜ್ಮೆಂಟ್ಸ್ ಇದ್ದಾವೆ. ಏನಂತಂದರೆ, ಮಿಡ್ ಗೇಮ್ ರೂಲ್ಸನ್ನು ಚೇಂಜ್ ಮಾಡಬಾರ್ದು ಅಂತ. ಇಲ್ಲಿ ಕೆ ಮಂಜುಶ್ರೀ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್ ಈ ಕೇಸ್ನಲ್ಲಿ ನೀವು ನೋಡ್ಬೋದು. ಇಲ್ಲಿ ಕ್ಲಿಯರಾಗಿ ಹೇಳ್ತಾರೆ, ಚೇಂಜಿಂಗ್ ದ ರೂಲ್ಸ್ ಆಫ್ ದ ಗೇಮ್ ಆಫ್ಟರ್ ದ ಗೇಮ್ ವಾಸ್ ಪ್ಲೇಡ್ ಆರ್ ವೈಲ್ ಇಟ್ ವಾಸ್ ಬೀಯಿಂಗ್ ಪ್ಲೇಡ್ ಈಸ್ ಕ್ಲಿಯರ್ಲಿ ಇಂಪರ್ಮಿಸಿಬಲ್. ಅಂದರೆ ಒಂದು ನೋಟಿಫಿಕೇಷನ್ ರನ್ನಿಂಗಲ್ಲಿದ್ದಾಗ ಅದನ್ನು ಮಿಡ್ ರಿಕ್ರೂಟ್ಮೆಂಟ್ ಹಾಗೆ ಎಲಿಜಿಬಿಲಿಟಿ ರೂಲ್ಸನ್ನೆಲ್ಲ ಚೇಂಜ್ ಮಾಡೋದು ಅನ್ಕಾನ್ಸ್ಟಿಟ್ಯೂಷನಲ್. ಸೇಮ್ ಹಂಗೇನೆ ತೇಜ್ ಪ್ರಕಾಶ್ ಪಾಠಕ್ ವರ್ಸಸ್ ರಾಜಸ್ಥಾನ್ ಹೈಕೋರ್ಟ್ ಕೇಸ್ನಲ್ಲಿನೂ ಹಿಂಗೆ ಹೇಳ್ತಾರೆ. ಇನ್ನು ಬೇಕಾದರೆ ನೀವು ಸರ್ಚ್ ಮಾಡಿ ಓದ್ಕೋಬೋದು. ಓಕೆ, ಸೊ ಒಂದನೇದ್ದು ಇವರು KEAದವರು ಏನು ತಪ್ಪು ಮಾಡಿದ್ರು ಅಂದರೆ, ಇದನ್ನು ಹೇಳಿರೋದು ಇಂಟರ್ಪ್ರಿಟೇಷನ್ ತಪ್ಪಾಗಿ ಮಾಡಿದರು. ಇದನ್ನು ತಪ್ಪಾಗಿ ಇಂಟರ್ಪ್ರಿಟೇಷನ್ ಅವರು ಮಾಡಬಾರ್ದಾಗಿತ್ತು. 1ನೇ ತಾರೀಕು ಏನು ಜೂನ್ 1ನೇ ತಾರೀಕು ಯಾವಾಗ ರೈಟೆಕ್ನವ್ರನ್ನ ಇನ್ಕ್ಲೂಡ್ ಮಾಡಿಕೊಂಡ್ರು, ಅದು UGC ಕ್ವಾಲಿಫೈಡ್ ಇದನ್ನು ಏನು ಮಾಡಿದರು ಅದು ತಪ್ಪು. ಅದರ ನೆಕ್ಸ್ಟು 20th ಜೂನಿಗೆ ಯಾವಾಗ ಬಯೋಟೆಕ್ನವ್ರನ್ನ ಇನ್ಕ್ಲೂಡ್ ಮಾಡಿಕೊಂಡ್ರು ಅದು ತಪ್ಪು. ಇಫ್ ಎಟ್ ಆಲ್ ಅದನ್ನು ಮಾಡ್ಕೊಳ್ಳೇಬೇಕು ಅಂತಿದ್ದಿದ್ರೆ ಇವತ್ತು ಒಂದು ಆದೇಶ ಪತ್ರ ಬಂದಿದೆ ಕರ್ನಾಟಕದ್ದು. ಇಲ್ಲಿ ಲ್ಯಾಂಡ್ ಸರ್ವೇಯರ್ ಇದಕ್ಕೆ ಅಗ್ರಿಕಲ್ಚರ್ ಅಂತಂದರೆ ಅದರೊಳಗೆ ಹಾರ್ಟಿಕಲ್ಚರ್, ಫಿಶರೀಸ್ ಇವರೆಲ್ಲ ಇನ್ಕ್ಲೂಡೆಡ್ ಇದ್ದಾರೆ ಅಂತ ಕ್ಲಿಯರಾಗಿ ಇಲ್ಲಿ ಮೆನ್ಷನ್ ಮಾಡಿದರು. ಇಫ್ ಎಟ್ ಆಲ್ ಏನಾದರೂ ಚೇಂಜಸ್ ಮಾಡೋದಿದ್ದರೆ ಕರ್ನಾಟಕದ ಗೌರ್ಮೆಂಟ್ ಮಾಡಬೇಕು ಅದನ್ನು. KEAದವರು ಆ ರೂಲ್ಸನ್ನು ಇಂಟರ್ಪ್ರಿಟ್ ಮಾಡೋಕ್ಕೆ ಆಗಲ್ಲ. ಇಟ್ ಈಸ್ ಅನ್ಕಾನ್ಸ್ಟಿಟ್ಯೂಷನಲ್. ಇದನ್ನು ಫಸ್ಟ್ KEA ಮಾಡಿರೋದು ದೊಡ್ಡ ತಪ್ಪು. ಇದನ್ನು ಮಾಡಬಾರ್ದಾಗಿತ್ತು. ಇದರ ನೆಕ್ಸ್ಟು ಬಯೋಟೆಕ್ನಾಲಜಿ ಮಾಡಿದವ್ರನ್ನ ಇದಕ್ಕೆ ಇನ್ಕ್ಲೂಡ್ ಮಾಡ್ಕೊಳ್ಳೋದು. ಬಯೋಟೆಕ್ನಾಲಜಿ ಮಾಡಿದವ್ರನ್ನ ಹೆಂಗೆ ಇನ್ಕ್ಲೂಡ್ ಮಾಡ್ಕೊಳ್ಳೋಕ್ಕಾಗುತ್ತೆ? ಅವ್ರಿಗೆ ಅಗ್ರಿಕಲ್ಚರ್ ಅಂದರೆ ಗೊತ್ತಿಲ್ಲ, ಅಗ್ರೋನಮಿ ಗೊತ್ತಿಲ್ಲ, ಸೀಡ್ ಸೈನ್ಸ್ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಅವ್ರು ಮಾಡ್ಕೊಳ್ಳೋದು ಇದು ತಪ್ಪಾಗುತ್ತೆ. ಇವೆರಡು ಅನ್ಕಾನ್ಸ್ಟಿಟ್ಯೂಷನಲ್. ಸೊ ಈಗ ಮುಂದೆ ನಮ್ಮ ಹತ್ರ ಆಪ್ಷನ್ಸ್ ಇರೋದೇನು? ಈ ಗೌರ್ಮೆಂಟ್ ಏನು ಮಾಡಬಹುದು? ಒಂದು, ಎಲ್ಲರಿಗೂ ಎಕ್ಸಾಮ್ಗೆ ಕುಂದಿರಿಸ್ಬೋದು. ಆಯಿತು ಬರೀರಿ, ರೈಟೆಕ್ ಬಯೋಟೆಕ್ ಇವರೆಲ್ಲ ಕುಂದಿರಿ, ಎಲ್ಲರೂ ಬರೀರಿ ಎಕ್ಸಾಮ್ ಅಂತ ಹೇಳಿ ಮಾಡ್ಬೋದು. ಆಮೇಲೆ ಮೆರಿಟ್ ಲಿಸ್ಟನ್ನು ಹೋಲ್ಡಲ್ಲಿ ಇಡ್ಬೋದು. ಇದನ್ನು ಮೆರಿಟ್ ಲಿಸ್ಟನ್ನು ಬಿಡೋಂಗೇ ಇಲ್ಲ, ಮಾರ್ಕ್ಸ್ ಇದನ್ನಾಯಿತು ರ್ಯಾಂಕಿಂಗನ್ನು ಬಿಡೋಂಗಿಲ್ಲ. ನೆಕ್ಸ್ಟ್, ಡಿಆಕ್ಟಿವೇಟ್ ದಿ ಅಡ್ಮಿಟ್ ಕಾರ್ಡ್ಸ್. ಯಾರು ಇವರು ರೈಟೆಕ್ ಆಯಿತು ಬಯೋಟೆಕ್ನಾಲಜಿದವ್ರದ್ದು ಅವ್ರದ್ದು ಅಡ್ಮಿಟ್ ಕಾರ್ಡ್ಸನ್ನು ಕ್ಯಾನ್ಸಲ್ ಮಾಡಿ ನೀವು ಎಕ್ಸಾಮನ್ನು ಕಂಡಕ್ಟ್ ಮಾಡೋದು. ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಇಮಿಡಿಯೇಟ್ಲಿ ಆ ಸ್ಟೂಡೆಂಟ್ಸ್ ಕೋರ್ಟಿಗೆ ಹೋಗ್ತಾರೆ, ಮತ್ತೆ ಕೋರ್ಟಿಂದ ಸ್ಟೇ ಆರ್ಡ್ರು ಇದೆಲ್ಲ ಬರುತ್ತೆ, ಇಂಥವೆಲ್ಲ ತೊಂದರೆಗಳು ಆಗ್ತವೆ. ನೆಕ್ಸ್ಟ್ ಆಪ್ಷನ್ ಏನಂದರೆ, ಈಗ ಬ್ರೀಫಾಗಿ ಇದನ್ನು ಪೋಸ್ಟ್ಪೋನ್ಮೆಂಟ್ ಮಾಡೋದು, ಆಮೇಲೆ ಇದನ್ನೆಲ್ಲ ಕರೆಕ್ಟಾಗಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಂತರ ಇನ್ನೊಮ್ಮೆ ನೋಟಿಫಿಕೇಷನ್ ಮಾಡ್ಬೋದು. ಇದೇ ಈಗ ಹಿಂಗೆ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ಒಂದನೇದ್ದು ಪಬ್ಲಿಕ್ ಇಂಟ್ರೆಸ್ಟ್ ಅಂದರೆ ಇಷ್ಟು ದಿನ ಪ್ರೊಟೆಸ್ಟ್ ಮಾಡಿದ್ರಲ್ಲ ಅವ್ರಿಗೊಂದು ನ್ಯಾಯ ಸಿಕ್ಕಾಗುತ್ತೆ. ಎರಡನೇದ್ದು ಲೀಗಲಿ ಈ ಫೆಟಲ್ ಎಕ್ಸಾಮ್ ಮಾಡಿ ಆಮೇಲೆ ರಿಸಲ್ಟ್ ಬಿಡಲಾರ್ದೆ ಎಲ್ಲ ಪ್ರಾಬ್ಲಮ್ ಆಗೋಕ್ಕಿಂತ ಈ ಎಕ್ಸಾಮ್ ಪೋಸ್ಟ್ಪೋನ್ ಮಾಡಿ ಆಮೇಲೆ
ಎಲ್ಲ ಲೀಗಲಿ ಎಲ್ಲನೂ ಕರೆಕ್ಟಾಗಿ ಮಾಡಿಕೊಂಡು ಆಮೇಲೆ ಮಾಡೋದು ಇನ್ನೂ ಭಾಳ ಕರೆಕ್ಟ್ ಡಿಸಿಷನ್ ಅದು. ಆಮೇಲೆ ಈಗಾಗಲೇ KPSCದಂತೂ ಎಲ್ಲ ಮಾನ ಮರ್ಯಾದೆ ಹರಾಜಾಗಿ ಹೋಗಿದೆ. ಅವರಂತೂ ಅವ್ರ ಮೇಲೆ ಯಾರಿಗೂ ನಂಬಿಕೆ ಇಲ್ಲ. KE ಮೇಲೆ ಫುಲ್ ನಂಬಿಕೆ ಇದೆ. ಇವರು ಈ ಥರ ಮಾಡಿದರು, ರಿಸಲ್ಟ್ ಬಂದಮೇಲೆ ಎಕ್ಸಾಮ್ ಕಂಡಕ್ಟ್ ಆದಮೇಲೆ ರಿಸಲ್ಟ್ ಬಿಡಲಾರ್ದೆ ಇದನ್ನು ಸ್ಟೇ ಆಗಿ ಹೋಲ್ಡ್ ಮಾಡೋದು ಇದೆಲ್ಲ ಮಾಡಿದರೆ KE ಮೇಲಿಂದು ಒಂದು ನಂಬಿಕೆ ಹೋಗುತ್ತೆ. ಆಮೇಲೆ ಇಟ್ ಆಲ್ಸೋ ಸೇವ್ಸ್ ಫ್ರಮ್ ದಿ ಎಕ್ಸಿಕ್ಯೂಟಿವ್ ಅಂತಂದರೆ ಈಗ ಶಿವಕುಮಾರ್ ಸಾಹೇಬರು ನಮ್ಮ ಚೀಫ್ ಮಿನಿಸ್ಟರ್ ಅವರು ಹೇಳಿರೋ ಪ್ರಕಾರ ಅವ್ರು ಹೆಂಗೆ ಮಾತು ಕೊಟ್ರಲ್ಲ, ಇಲ್ಲ ಇದ್ರದ್ದು ಏನಿದೆ ಮಾಡ್ತೀವಿ ನಾವು, ನೀವು ಪ್ರೊಟೆಸ್ಟ್ ಎಲ್ಲ ಹಿಂದೆ ತೊಗೊಳ್ಳಿ ಅಂತೆಲ್ಲ ಏನು ಹೇಳಿ ಕಳಿಸಿದ್ರು, ಆ ಮಾತಿಗೆ ಒಂದು ಬೆಲೆ ಸಿಕ್ಕಾಗ ಆಗುತ್ತೆ. ಈಗ ನಮ್ಮ ರಿಕ್ವೆಸ್ಟ್ ಏನಂತಂದರೆ ಇದನ್ನು ಕ್ಲಿಯರಾಗಿ ಎಲ್ಲರೂ ತಿಳ್ಕೊಂಡು ಇನ್ನು ಮುಂದೆ ಪ್ರೊಟೆಸ್ಟ್ ಮಾಡೋದಿದ್ರೆ ಈ ಥರ ಡಿಮಾಂಡ್ಸನ್ನು ಮಾಡಿ. ಈ ಥರ ಇಲ್ಲಿವರೆಗೂ ಭಾಳ ಚೆನ್ನಾಗಿ ಪ್ರೊಟೆಸ್ಟ್ ಎಲ್ಲರೂ ಮಾಡ್ಕೊಂಡು ಬಂದಿದ್ದೀರಿ, ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಮುಂದೆ ಆದ್ರೂ ಇದನ್ನು ಕ್ಲಿಯರಾಗಿ ಎಲ್ಲ ಸ್ಟೂಡೆಂಟ್ಸ್ ಆಯಿತು ಎಲ್ಲರೂ ತಿಳ್ಕೊಂಡ್ರೆ ಇನ್ನೂ ಚೆನ್ನಾಗಿ ಪ್ರೊಟೆಸ್ಟ್ ಮಾಡ್ಬೋದು. ಎಲ್ಲರಿಗೂ ಆಲ್ ದ ಬೆಸ್ಟ್. ಇಲ್ಲಿ ನಾವು ಹೇಳೋದ್ರಲ್ಲಿ ಏನಾದರೂ ಮಿಸ್ಟೇಕ್ಸ್ ಆದರೆ ಸ್ವಲ್ಪ ದಯಮಾಡಿ ಕ್ಷಮಿಸ್ರಿ. ನಾವು ಪ್ರೊಫೆಷ್ನಲ್ ಯೂಟ್ಯೂಬರ್ಸ್ ಅಲ್ಲ, ಪ್ರೊಫೆಷ್ನಲಿ ಇವನ್ನೆಲ್ಲ ಮಾಡೋದಲ್ಲ. ನಾವು ಸ್ವಲ್ಪ ಎಲ್ಲರಿಗೂ ಅವೇರ್ನೆಸ್ ಬರಲಿ, ಇದ್ರ ಬಗ್ಗೆ ಏನಿದೆ ಕ್ಲಿಯರ್ ಇನ್ಫಾರ್ಮೇಷನ್ ಎಲ್ಲರಿಗೂ ಗೊತ್ತಾಗಲಿ. ಕೋರ್ಟ್ನಲ್ಲಿ ಏನಾಯಿತು, ಕರ್ನಾಟಕ ಸ್ಟೇಟ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ನಲ್ಲಿ ಏನಾಯಿತು, ಹೈಕೋರ್ಟ್ನಲ್ಲಿ ಏನಾಯಿತು, ಈ ಸದ್ಯಕ್ಕೆ ನಮ್ಮ ಹತ್ರ ಇರೋ ಆಪ್ಷನ್ಸ್ ಏನಿದ್ದಾವೆ ಇವೆಲ್ಲವೂ ತಿಳ್ಕೊಳ್ಳಿ ಅನ್ನೋ ಒಂದೇ ಕಾರಣಕ್ಕೆ ಮಾಡಿರೋ ವಿಡಿಯೋ. ಇದರಲ್ಲಿ ಏನಾದ್ರು ಮಿಸ್ಟೇಕ್ಸ್ ಇದ್ದರೆ ದಯಮಾಡಿ ಕಮೆಂಟ್ಸ್ನಲ್ಲಿ ಹಾಕಿರಿ. ಹಂಗೇನಾರ ಇದ್ದರೆ ಮತ್ತೆ ತಿದ್ದುಪಡಿ ಮಾಡಿ ಇನ್ನೊಂದು ವಿಡಿಯೋ ಮಾಡೋಣ, ಇಲ್ಲ ಏನಾರು ಮಾಡೋಣಂತೆ. ಓಕೆ, ಥ್ಯಾಂಕ್ ಯು, ಆಲ್ ದ ಬೆಸ್ಟ್.